ನಮಸ್ಕಾರ ಎಲ್ರಿಗೂ. ಆ, ಚೆಸ್ ಬೇಸ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ. ಆ, ಇವತ್ತು ನಮ್ಮ ಜೊತೆ ಇದ್ದಾರೆ ದಾಮೋದರ್. ಆ, ಅವರು ಚೆಸ್ ವರ್ಲ್ಡ್ ಎ ಐ ಅದರ ಸಿ ಇ ಒ. ಸೊ ಚೆಸ್ ವರ್ಲ್ಡ್ ಎ ಐ ಅಂದರೆ ಅದು ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ಗೇಮ್ಸ್ನ ಅನಲೈಸ್ ಮಾಡೋಕ್ಕೆ. ಆಮೇಲೆ ಯಾವ ಥರ ಅದನ್ನು ನಿಮ್ಮ ಸ್ಕೋರ್ ಶೀಟ್ನ ಅದರಲ್ಲಿ ಇನ್ಪುಟ್ ಮಾಡಿ ಅದನ್ನು ಹೇಗೆ ಅದು ಆಟೋಮೆಟಿಕ್ ಎ ಐಯಿಂದ ಅನಲೈಸ್ ಆಗುತ್ತೆ ಅದೆಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ದಾಮೋದರ್ ಅವರು. ದಾಮೋದರ್ ಅವ್ರಿಗೆ ಸ್ವಾಗತ. ಧನ್ಯವಾದ. ಸೊ ಚೆಸ್ ವರ್ಲ್ಡ್ ಎ ಐ ಬಗ್ಗೆ ಸೊ ಬ್ರೀಫಾಗಿ ಹೇಳ್ತೀರಾ ಏನು ಅದ್ರ ಬಗ್ಗೆ ಏನು? ಸೊ ಚೆಸ್ ಸೊ ಫಸ್ಟ್ ಆಫ್ ಆಲ್ ನಾನು ಚೆಸ್ ಪ್ಲೇಯರು. ಸೊ ಹ್ಞೂ. ಸುಮಾರು ಒಂದು 15 ವರ್ಷದಿಂದ ನಾನು ಚೆಸ್ ಆಡ್ತಿದ್ದೀನಿ. 20 ಇಯರ್ಸ್ ಆಲ್, ಓಕೆ. 15-20 ವರ್ಷ ಓಕೆ. ಅಂತ. ಸೊ ಹ್ಞೂ. ಸೊ ಚೆಸ್ ಎಕೋ ಸಿಸ್ಟಮ್ ಅಲ್ಲಿ ನಾವು ಬೆಳೆದಿರೋದು. ಸೊ ಯಾವ ತರ ಹ್ಞೂ. ಇದೆ ಚೆಸ್ ಪ್ಲೇಯರ್ಸ್ಗೆ, ನಾವು ಏನೇನ್ ಪ್ರಾಬ್ಲಮ್ಸ್ ಫೇಸ್ ಮಾಡಿದೀವಿ, ಇದನ್ನ ಯಾವ ತರ ಸಾಲ್ವ್ ಓಕೆ. ಮಾಡಬೇಕು ಅಂತ ವಿಚಾರ ಮಾಡುವಾಗ ಒಂದೇನಂದ್ರೆ, ಇವಾಗ ಎಷ್ಟೊಂದ್ ಜನ ಗೇಮ್ಸ್ ಆಡ್ತಿದ್ದಾರೆ, ಟೂರ್ನಮೆಂಟ್ಸ್ ಹೋಗ್ತಿದ್ದಾರೆ. ಇವಾಗಂತೂ ಒಂದೊಂದು ಟೂರ್ನಮೆಂಟ್ ಅಲ್ಲಿ 400-500 ಜನ, 800 ಪ್ಲೇಯರ್ಸ್ ಎಲ್ಲ ಆಡ್ತಿದ್ದಾರೆ. ಬಟ್ ಕರೆಕ್ಟ್ ಕರೆಕ್ಟ್. ಮುಂದೆ ಏನಾಗುತ್ತೆ, ಗೇಮ್ ಆಡ್ತಾರೆ, ಮನೆಗೆ ಹೋಗ್ತಾರೆ, ಅದನ್ನ ಗೇಮ್ಸ್ ಅನಲೈಸ್ ಮಾಡೋದಿಲ್ಲ. ಸೊ ಹ್ಞೂ. ನೀವು ಅನಲೈಸ್ ಮಾಡಿಲ್ಲ, ನಿಮ್ ಮಿಸ್ಟೇಕ್ಸ್ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂದ್ರೆ ಮುಂದೆ ಇಂಪ್ರೂವ್ ಆಗೋದು ಕಷ್ಟ, ತುಂಬಾ ಕಷ್ಟ. ಫಾರ್ ಕೋಚ್ ಆಲ್ಸೋ. ಕರೆಕ್ಟ್. ಕೋಚ್ಗೂ ಹ್ಞೂ. ಇವಾಗ ಒಂದು ಕೋಚ್ಗೆ ಒಂದು 10 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಸೊ 10 ಹ್ಞೂ. ಜನ ಗೇಮ್ಸ್ ಫಸ್ಟ್ ಆಫ್ ಆಲ್ ಅವ್ರಿಗೆ ಸಿಗಲ್ಲ, ಗೇಮ್ಸೇ ಕರೆಕ್ಟ್. ಸಿಗಲ್ಲ. ಸಿಕ್ಕರು 10 ಜನದವರು 99 ರೌಂಡ್ ಟೋಟಲ್ 90 ಗೇಮ್ಸ್ ಅವ್ರು ಅನಲೈಸ್ ಮಾಡಿ ಎಲ್ಲರಿಗೂ ಪರ್ಸನಲ್ ಇನ್ಪುಟ್ ಕೊಡಕ್ ಆಗಲ್ಲ. ಸೊ ಇದೆಲ್ಲ ಇವತ್ತು ಮಿಸ್ ಆಗ್ತಿದೆ ಇಂಡಿಯಾದಲ್ಲಿ. ಕರೆಕ್ಟ್. ಆಲ್ಮೋಸ್ಟ್ ಒಂದು 1500 ಇಂಟು 2000 ಟೂರ್ನಮೆಂಟ್ಸ್ ಮಂತ್ಲಿ ಆಗ್ತಿದೆ. 1 ಲಕ್ಷ ಹ್ಞೂ. ಜನ ಆಗ್ತಿದ್ದಾರೆ. ಬಟ್ ಹೌದು. ಅದಾದ್ಮೇಲೆ ಏನಾಗ್ತಿದೆ, ಗೇಮ್ಸ್ ಎಲ್ಲಿ ಹೋಗ್ತಿದೆ, ಏನು ಇಲ್ಲ. ಟಾಪ್ ಲೆವೆಲ್ ಗ್ರ್ಯಾಂಡ್ ಹ್ಞೂ. ಮಾಸ್ಟರ್ ಗೇಮ್ಸ್ ಎಲ್ಲ DGT ಬೋರ್ಡ್ಸ್ ಅಲ್ಲಿ ಇರುತ್ತೆ, ಅಂಡ್ ಅವ್ರಿಗೆ ಜ್ಞಾಪಕನೂ ಇರುತ್ತೆ. ಬಟ್ ಇವಾಗ ಕರೆಕ್ಟ್. 5 ವರ್ಷ 4 ವರ್ಷದ್ದು ಪ್ಲೇಯರ್ಸ್ ಆಡ್ತಿದ್ದಾರೆ, ಬಟ್ ಅವ್ರಿಗೆಲ್ಲ ಜ್ಞಾಪಕ ಹ್ಞೂ. ಇರುತ್ತೆ. ಸೊ ಅದೆಲ್ಲ ಮಿಸ್ ಕರೆಕ್ಟ್. ಆಗ್ತಿದೆ. ಸೊ ಈ ಹ್ಞೂ. ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಇವಾಗ ಓಕೆ. ಆಲ್ಮೋಸ್ಟ್ ಒಂದು 10 ಮಂತ್ಸ್ ಆಗಿದೆ. 10 ಮಂತ್ಸ್, ಹ್ಞೂ. 1 ಇಯರ್ ಆಯ್ತು ಆಲ್ಮೋಸ್ಟ್. ಓಕೆ. ಓಕೆ. ಸ್ಟಾರ್ಟ್ ಮಾಡಿ ಒಂದು ಫಸ್ಟ್ 3 ಮಂತ್ಸ್ ನಾವು ಪ್ರಾಡಕ್ಟ್ ಎಲ್ಲರ ಜೊತೆ ಮಾತಾಡಿ ಅದೆಲ್ಲ ಮಾಡ್ತಿದ್ವಿ. ಯಾವ ತರ ಹ್ಞೂ. ಅವ್ರ ಹ್ಞೂ. ಜೊತೆ ಫೀಡ್ಬ್ಯಾಕ್ ಎಲ್ಲ ತಗೊಳ್ತಿದ್ವಿ. ಸೊ ಓಕೆ. ಅದಾದ್ಮೇಲೆ ವಿ ಸ್ಟಾರ್ಟೆಡ್. ಹ್ಞೂ. ಹ್ಞೂ. ಇವಾಗ ವಿ ಆರ್ ಅಟ್ ಅ ವೆರಿ ಗುಡ್ ಸ್ಟೇಜ್. ಹ್ಞೂ. ಅಂದ್ರೆ ಇವಾಗ ನಾವು ಕರ್ನಾಟಕ ಅಲ್ಲಿ ಮೋಸ್ಟ್ಲಿ ಎಲ್ಲಾ ಟೂರ್ನಮೆಂಟ್ಸ್, ರೇಟೆಡ್ ಟೂರ್ನಮೆಂಟ್ಸ್, ಸ್ಟೇಟ್ ಲೆವೆಲ್, ಸ್ಟೇಟ್ ಚಾಂಪಿಯನ್ಶಿಪ್ಸ್ ಎಲ್ಲಾನು ಕವರ್ ಮಾಡ್ಕೊಳ್ತಿದೀವಿ. ಸೊ ಓಕೆ. ಓಕೆ. ಸ್ಕೋರ್ ಶೀಟ್ಸ್ ಇಂದಾನೆ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಹ್ಞೂ. ಯಾರು ನೀಟಾಗಿ ಬರೀತಾರೆ ಅವ್ರಾದ್ರೂ ಅವ್ರ ಗೇಮ್ಸ್ ನೀಟಾಗಿ ಬರ್ಲಿ, ಅವ್ರಿಗಾದ್ರೂ ಅವ್ರ ಬರಲಿ. ಬರ್ಲಿ ಅಂತ. ಸೊ ಅದೇ. ಅದರಲ್ಲಿ ಮಾಡಿದ್ವಿ. ಇವಾಗ ನಾವು ಆಲ್ಮೋಸ್ಟ್ ಕ್ಯಾಮ್ರಾಸ್ ಡಿಪ್ಲಾಯ್ ಮಾಡಿದೀವಿ. ಒಂದು 10 ಕ್ಯಾಮ್ರಾಸ್ ಹ್ಞೂ. ನಾವು ಹ್ಞೂ. ಮಾಡಿದೀವಿ. ಇವಾಗ ಓಕೆ. ಕಮಿಂಗ್ ಟೂರ್ನಮೆಂಟ್ಸ್ ಅಲ್ಲಿ ವಿ ವಿಲ್ ಸ್ಕೇಲ್ ಒಂದು 50-60 ಕ್ಯಾಮ್ರಾಸ್ ಡಿಪ್ಲಾಯ್ ಮಾಡಿ ಎಲ್ಲಾ ಗೇಮ್ಸ್ ಲೈವ್ ಸ್ಟ್ರೀಮ್ ಮಾಡ್ಬೋದು. ಇವಾಗ ಹ್ಞೂ. ಕಾರ್ಪೊರೇಟ್ ಲೆವೆಲ್ ಕ್ರಿಕೆಟ್ ಟೂರ್ನಮೆಂಟ್ಸ್ ಲೈವ್ ಸ್ಟ್ರೀಮ್ ಆಗ್ತಿದೆ, ಕರೆಕ್ಟ್ ಕರೆಕ್ಟ್. ಬಟ್ ಚೆಸ್ ಅಲ್ಲಿ ಹ್ಞೂ. ಅದೆಲ್ಲ ಏನೂ ಆಗ್ತಿಲ್ಲ. ಸೊ ಕರೆಕ್ಟ್. ಹ್ಞೂ. ಚೆಸ್ ಎಕೋ ಸಿಸ್ಟಮ್ ಇಂದ ಬಂದಿರೋದು ಚೆಸ್ ಪ್ಲೇಯರ್ಸ್ ನಾವು. ನನ್ನ ಜೊತೆ ಹ್ಞೂ. ಮನ್ಸಾನು ಇದ್ದಾಳೆ, HR ಮನ್ಸ, ಅಂಡ್ ಹ್ಞೂ. ಟೆಕ್ ಟೀಮ್ ಅಲ್ಲೂ ಚೆಸ್ ಪ್ಲೇಯರ್ಸ್ ಇದ್ದಾರೆ, ಎಲ್ಲರೂ ರೇಟೆಡ್ ಪ್ಲೇಯರ್ಸ್. ಓಕೆ. ಸೊ ಓಕೆ. ಅದಕ್ಕೆ ಚೆಸ್ ಎಕೋ ಸಿಸ್ಟಮ್ಗೆ ಬಿಲ್ಡ್ ಮಾಡೋಣ ಅಂತ ಇದೊಂದು ಸ್ಟಾರ್ಟ್ ಮಾಡಿದೀವಿ. ವೇರ್ ಎಲ್ಲಾ ಟೂರ್ನಮೆಂಟ್ ಗೇಮ್ಸ್, ಅವ್ರು ಆನ್ಲೈನ್ chess.com ಅಲ್ಲಿ ಆಡ್ತಿರೋ ಗೇಮ್ಸ್, ಚೆಸ್ ಅಲ್ಲಿ ಆಡ್ತಿರೋ ಗೇಮ್ಸ್, ಎಲ್ಲಾ ಗೇಮ್ಸ್ ಅನ್ನು ಹ್ಞೂ. ನೋಡ್ಕೊಂಡು ಅನಲೈಸಸ್ ಹ್ಞೂ. ಮಾಡ್ತೀವಿ ಅದರದ್ದು. ಓಕೆ. ತುಂಬ ಒಳ್ಳೆಯ ವಿಚಾರ. ಸೊ ಹೇಗೆ ಬಂತಿದೆ ಐಡಿಯಾ ನಿಮಗೆ? ಫಸ್ಟ್ ಈ ಥರ ಕ್ರಿಯೇಟ್ ಮಾಡಬೇಕು, ಈ ಥರ ಬಿಲ್ಡ್ ಮಾಡಿದ್ರೆ ನಮಗೆ ವರ್ಕೌಟ್ ಆಗುತ್ತೆ. ಸೊ ಆಮೇಲೆ ಯಾವ ಥರ ಪ್ಲ್ಯಾನ್ ಮಾಡಿದ್ರಿ ಅದೆಲ್ಲ? ನಾನು ಆಕ್ಟಿವ್ ಚೆಸ್ ಪ್ಲೇಯರು. ಯಾವಾಗ್ಲೂ ಹ್ಞೂ. ಟೂರ್ನಮೆಂಟ್ಸ್ ಕಾಲೇಜಲ್ಲೂ ಆಡ್ತಿದ್ದೆ, ಇಂಜಿನಿಯರಿಂಗ್ ಅಲ್ಲಿ ಕಾಲೇಜ್ ಕ್ಯಾಪ್ಟನ್ ಇದ್ದೆ 5 ವರ್ಷ, 4 ವರ್ಷ ನಾನು. ಕರೆಕ್ಟ್. So, ಅದೆಲ್ಲಾನು ಇತ್ತು. ಅಂಡ್ ಅವಾಗ ಕೋಚಿಂಗ್ ಮಾಡ್ತಿದ್ವಿ. ಕೋವಿಡ್ ಅಲ್ಲಿ ಹ್ಞೂ. ಹ್ಞೂ. ಕೋಚಿಂಗ್ ಅಕಾಡೆಮಿ ಒಂದು ಸ್ಟಾರ್ಟ್ ಮಾಡಿದ್ವಿ, ಆನ್ಲೈನ್ ಕ್ಲಾಸಸ್ ಅದು ತಗೊಳಕ್ಕೆ. ಬಟ್ ಹ್ಞೂ. ಕೋಚಿಂಗ್ ಅಲ್ಲಿ ನಮ್ಗೆ ಏನ್ ಅನ್ಸಿತ್ತು ಅಂದ್ರೆ, ಯು ಕೆನ್ ನಾಟ್ ಕ್ರಿಯೇಟ್ ಲಾರ್ಜರ್ ಇಂಪ್ಯಾಕ್ಟ್ ಮಾಡಂಗಿಲ್ಲ. ಒಂದು ಹ್ಞೂ. ಜಾಸ್ತಿ ಅಂದ್ರೆ 200, 300, 400 ಸ್ಟೂಡೆಂಟ್ಸ್ ಮಾಡ್ಬೋದು ನಾವು. ಓಕೆ. ಓಕೆ. ಬಟ್ ಗ್ಲೋಬಲಿ ಆ ತರ ಏನ್ ಇಂಪ್ಯಾಕ್ಟ್ ಮಾಡ್ಬೋದು, ಏನ್ ಮಿಸ್ಸಿಂಗ್ ಇದೆ ಅಂತ ವಿ ವರ್ ಥಿಂಕಿಂಗ್. ಸೊ ಓಕೆ. ಅಂಡ್ ಇವಾಗ AI ಇಷ್ಟೊಂದು ಬೂಮ್ ಆಗ್ತಿದೆ, ಎಲ್ಲರೂ AI ನೇ ಯೂಸ್ ಹ್ಞೂ. ಮಾಡ್ತಿದ್ದಾರೆ. ಸೊ AI ಹೌದು. ಫಸ್ಟ್ ಅಪ್ಲಿಕೇಶನ್ ಚೆಸ್. ಸೊ ಸ್ಟಾಕ್ ಫಿಶ್ ಅಂತ ಏನಿದೆ ನಮ್ಮ ಇಂಜನ್, ಇಟ್ ಈಸ್ ಒನ್ ಆಫ್ ದ ಅಪ್ಲಿಕೇಶನ್ ಅಂತ ಅನ್ಬೋದು. ಸೊ ಕರೆಕ್ಟ್. ನಮ್ಮಲ್ಲಿ ಇಷ್ಟೊಂದೆಲ್ಲ ಡೇಟಾ ಇದೆ, ಬಟ್ ಅದರಿಂದ ನಾವು ಏನು ಯೂಸ್ ಮಾಡ್ತಿಲ್ಲ. ಸೊ ಹ್ಞೂ. ಇದೆಲ್ಲ ಮಿಸ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಓಕೆ, ಈ ತರ ಒಂದು ಅಟ್ ಲೀಸ್ಟ್ ನಮ್ಗೆ ನಾವ್ ಏನ್ ಓಪನಿಂಗ್ಸ್ ಅಲ್ಲಿ ಮಿಸ್ಟೇಕ್ ಮಾಡ್ತಿದ್ದೇವೆ, ಯಾವ್ದು ಓಪನಿಂಗ್ ನಮ್ ಹ್ಞೂ. ವೀಕ್ ಇದೆ, ಯಾವ ಓಪನಿಂಗ್ ನಮ್ ಸ್ಟ್ರಾಂಗ್ ಇದೆ, ಇದನ್ನಾದ್ರೂ ತಿಳ್ಕೋಬೇಕು. ಆಪೋನೆಂಟ್ ಬಗ್ಗೆನು ಇವತ್ತು ನೋಡ್ಬೋದು ನೀವು. ಎಲ್ಲಾರ್ಗೂ ಗೊತ್ತು ಕ್ರಿಕೆಟ್ ಅಲ್ಲಿ ಹ್ಞೂ. ಬುಮ್ರಾದು ಸ್ಟ್ರೆಂತ್ ಏನು, ಯಾರ್ಕರ್, ವಿರಾಟ್ ಕೊಹ್ಲಿದು ವೀಕ್ನೆಸ್ ಏನು ಅಂತ ಇದ್ರದ್ದು ಗೊತ್ತು. ಬಟ್ ಚೆಸ್ ಅಲ್ಲಿ ಇಲ್ಲ. ಅಂಡ್ ಚೆಸ್ ಅಲ್ಲಿ ಡೇಟಾ ಜಾಸ್ತಿ ಇದೆ, ಗೇಮ್ಸ್ ಜಾಸ್ತಿ ಇದೆ. ಬಟ್ ಇದೆಲ್ಲ ಕರೆಕ್ಟ್. ನಾವು ಯುಟಿಲೈಸ್ ಮಾಡ್ಕೊಂಡು ಏನೋ ಒಂದು ಹಿಂಗ್ ಈ ತರ ಡ್ಯಾಶ್ ಬೋರ್ಡ್ ಬಿಲ್ಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಹ್ಞೂ. ಸೊ ಓಕೆ. ನಾವು ಮಾತಾಡ್ಕೊಂಡು ಫೀಡ್ಬ್ಯಾಕ್ ತಗೊಂಡು ಪ್ಲೇಯರ್ ಜೊತೆ, ಪೇರೆಂಟ್ಸ್ ಜೊತೆ, ಕೋಚಸ್ ಜೊತೆ
ಎಲ್ಲರ ಜೊತೆ ಮಾತಾಡಿ. ಸೊ ಇವಾಗ ನಾವು ಒಂದು ಫುಲ್ ಎಕೋಸಿಸ್ಟಮ್ ಬಿಲ್ಡ್ ಮಾಡ್ತಿದೀವಿ. ಸೊ ಸ್ಟಾರ್ಟಿಂಗ್ Okay. ನಾವು ಅನಾಲಿಟಿಕ್ಸ್ ಅಲ್ಲಿ ಮಾಡ್ತಿದ್ವಿ. ಸೊ ಇವಾಗ ಅನಾಲಿಟಿಕ್ಸ್ ಇಸ್ ಒನ್ ಆಫ್ ಅವರ್ ಮೇಜರ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತಿರೋದು. ಬಟ್ ಇವಾಗ Okay. ಏನೋ ನಾವು ಇವಾಗ ಒಂದು 10 ಮಂತ್ಸ್ 11 ಮಂತ್ಸ್ ಆಯ್ತಲ್ಲ, ನಮಗೂ ಇವಾಗ ಅರ್ಥ ಆಗಿದೆ ಏನೇನು ಮಿಸ್ಸಿಂಗ್ ಇದೆ ಚೆಸ್ ಅಲ್ಲಿ ಅಂತ. ಇವಾಗ ಟೂರ್ನಮೆಂಟ್ ರಿಜಿಸ್ಟ್ರೇಷನ್ ಮಾಡಕ್ಕೆ ಒಂದು ಪ್ಲಾಟ್ಫಾರ್ಮ್ ಹೋಗ್ಬೇಕು, ಆಮೇಲೆ Okay. ಆಟ ಆಡಕ್ಕೆ ಇನ್ನೊಂದು ಪ್ಲಾಟ್ಫಾರ್ಮ್ ಹೋಗ್ಬೇಕು, ಕೋಚಿಂಗ್ ಇನ್ನೊಂದು Correct. ಕಡೆ ಹೋಗ್ಬೇಕು, ಕೋರ್ಸ್ ನೋಡಕ್ಕೆ Correct. ಇನ್ನೊಂದು ಕಡೆ ಹೋಗ್ಬೇಕು. ಎಲ್ಲಾ ಫ್ರಾಗ್ಮೆಂಟೆಡ್, ಎಲ್ಲಾ ಡಿಸ್ಪರ್ಸ್ ಆಗ್ಬಿಟ್ಟಿದೆ. ಸೊ Correct. ಇವಾಗ ನಾವು ಫುಲ್ ಒಂದು ಎಕೋಸಿಸ್ಟಮ್ ಮಾಡ್ತಿದೀವಿ. ಆಸ್ ಅ ಚೆಸ್ ಪ್ಲೇಯರ್ ನೀವು ಚೆಸ್ ಸ್ಟಾರ್ಟ್ ಮಾಡೋದ್ರಿಂದ ನೀವು ಆಡೋವರೆಗೂ ಏನೇನ್ ಬೇಕಾಗುತ್ತೆ ನಮ್ಗೆ ಟೂರ್ನಮೆಂಟ್ Correct. ಆಡೋದಕ್ಕೆ, ರಿಜಿಸ್ಟ್ರೇಷನ್ ನಮ್ಮ ಹತ್ರ ಮಾಡ್ಕೊಡ್ತೀವಿ. Yeah. ಟೂರ್ನಮೆಂಟ್ Yeah. ರಿಜಿಸ್ಟ್ರೇಷನ್ಗೆ ಅನಾಲಿಸಿಸ್ ಕೊಡ್ತೀವಿ, ಅಂಡ್ ನಿಮ್ಗೆ ಗೇಮ್ಸ್ ನೋಡ್ಬೋದು. ನೀವು ಆನ್ಲೈನ್ ಆಡಿರೋ ಗೇಮ್ಸ್ ನಾವು ತಗೊಳ್ತೀವಿ, ಅದನ್ನು ನಾವು ಅನಲೈಸ್ ಮಾಡ್ತೀವಿ. ಸೊ ನೀವು ಆಟನೂ ಆಡ್ಬೋದು, ಗೇಮ್ಸ್ ಆಡ್ಬೋದು, ಕ್ರಿಯೇಟ್ ಮಾಡ್ತಿದೀವಿ ನಾವು. ಆಮೇಲೆ ಪಜಲ್ಸ್ ಕೊಡ್ತಿದೀವಿ. ಸೊ ಇವಾಗ ಬೇರೆ ಕಡೆ chess.com, ಲೀಚಸ್ ಅಲ್ಲೆಲ್ಲಾನು ಪಜಲ್ಸ್ ಇದೆ. ಬಟ್ ಅದು ಪಜಲ್ಸ್ ಯಾವ ತರ ಅಂದ್ರೆ ಜನರಿಕ್ ಪಜಲ್ಸ್. Correct. ಇವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಓಕೆ ನೀವು ಈ ತರ ಆಡ್ತಿದ್ದೀರಾ, ಈ ತರ ಪೊಸಿಷನ್ಸ್ ನಿಮಗ್ ಬರ್ಬೋದು. ಸೊ ಟೇಲರ್ಡ್ ಪಜಲ್ಸ್ ಇರುತ್ತೆ. ನೀವು Okay. ಯಾವ ಸಿಚುವೇಶನ್ ತರ ಹೋಗ್ಬೋದು, ಈ ತರ ಈ ಓಪನಿಂಗ್ ಅಲ್ಲಿ ಈ ತರ ಪಜಲ್ಸ್ ಎಲ್ಲ ಕೊಡ್ತೀವಿ. ಆ ತರ ಎಲ್ಲ ಮಾಡ್ತಿದ್ವಿ. ಸೊ ದಟ್ ಎಲ್ಲ ಚೆಸ್ ಪ್ಲೇಯರ್ ಏನೇನ್ ಬೇಕು ಅದೆಲ್ಲ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ಬೇಕು ಅಂತ ಇವಾಗ ಬಿಲ್ಡ್ ಮಾಡ್ತಾರೆ ನಾವು. ಓಕೆ. ಓಕೆ. ತುಂಬ ಒಳ್ಳೆಯ ವಿಚಾರ ಇದೆ. ತುಂಬ ಇನೋವೇಟಿವ್ ಆಗಿದೆ ಇದು. ಬೇರೆ ಯಾವುದೋ ಈ ಥರ ಇಲ್ಲ ಅನಿಸುತ್ತೆ ಮೊದಲು ಮಾಡಿರೋದು. ಸೊ ಒಳ್ಳೆಯದು. ಸೊ ನಿಮ್ಮದು ರೆಕಗ್ನಿಷನ್ನು ಅದ್ರ ಬರೋದಾದರೆ, ಸೊ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಅಫಿಷಿಯಲ್ ಟೆಕ್ ಪಾರ್ಟ್ನರ್ ಆಗಿದ್ದೀರಾ ಇವಾಗ. ಎಸ್ 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 ಸೊ ಎಸ್ ಹೇಗೆ ಅನಿಸ್ತಾ ಇದೆ ಇವಾಗ? ತುಂಬಾ ಖುಷಿ ಆಯ್ತು. ಅಂಡ್ ಇಟ್ಸ್ ಆಲ್ ದ ಟೀಮ್. ನಾವು ಇಷ್ಟೊಂದು ಎಲ್ಲಾ ಟೂರ್ನಮೆಂಟ್ಸ್ಗೂ ನಾವೇ ಹೋಗ್ತಿದ್ವಿ. ಮಂಗ್ಳೂರ್ಗೆ ಹೋಗ್ತಿದ್ವಿ, ಗುಲ್ಬರ್ಗಾ ಟೂರ್ನಮೆಂಟ್ ಮಾಡ್ತಿದೀವಿ, ಎಲ್ಲಾ ಕಡೆ ತಿರ್ಗಾಡಿ. ಅವ್ರಿಗೂ ಅನ್ಸ್ತಿತ್ತು. ನಾವು ಎಷ್ಟೊಂದು 6 ಮಂತ್ಸ್ ಇಂದಾನೇ ಮಾತಾಡ್ತಿದ್ವಿ. ತೇಜ್ ಕುಮಾರ್ ಸರ್ ಜೊತೆ. ತೇಜ್ ಕುಮಾರ್ ಸರ್ ನಮ್ ಬ್ರಾಂಡ್ ಅಂಬಾಸಿಡರ್ ಇದ್ದಾರೆ, ಅಂಡ್ ಇಶಾ ಶರ್ಮಾ, ಶರಣ್ ರಾವ್ ಅವರು ನಮ್ ಬ್ರಾಂಡ್ ಅಂಬಾಸಿಡರ್ ಇದ್ದಾರೆ. ಸೊ ನಾವು ಒಂಥರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಕಂಪ್ನಿ ನಾವು. ಸೊ ನಾವು ಪ್ರಾಫಿಟ್, ರೆವಿನ್ಯೂ, ಬಿಸ್ನೆಸ್ ಅದೆಲ್ಲ ನೋಡ್ತಿಲ್ಲ ಇವಾಗ. ನಾವು ಚೆಸ್ ಪ್ಲೇಯರ್, ನಾವ್ ಏನ್ ಪ್ರಾಬ್ಲಮ್ಸ್ ಫೇಸ್ ಮಾಡಿದೀವಿ ಅದನ್ನ ಸಾಲ್ವ್ ಮಾಡ್ಬೇಕು, ಸ್ಕೇಲ್ ಅಲ್ಲಿ ಮಾಡ್ಬೇಕು. ಇದೇ ನಮ್ದು ವಿಷನ್. ಸೊ ಅದು ಹಿಂಗೆ ಮಾತಾಡ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಮಧುಕರ್ ಸರ್ ಜೊತೆನೂ ಡಿಸ್ಕಸ್ ಮಾಡಿದ್ವಿ. ಎಲ್ಲಾ ಆರ್ಗನೈಸರ್ಸ್ ಟೂರ್ನಮೆಂಟ್ಸ್ ಹೋದಾಗ ರೆಫ್ರಿ, ಆರ್ಬಿಟರ್ ಜೊತೆ ಮಾತಾಡಿದ್ವಿ. ಸೊ ಎಲ್ಲರಿಗೂ ಒಂಥರ ಇಷ್ಟ ಆಯ್ತು ಈ ಕಾನ್ಸೆಪ್ಟ್, ಯಾವ ತರ ನಾವು ಮಾಡ್ತಿರೋದು. ಅಂಡ್ ನಾವು ಯಾರಿಗೂ ರಿಪ್ಲೇಸ್ ಮಾಡ್ತಿರ್ಲ. ಸೊ ಕೋಚ್ಗೆ ರಿಪ್ಲೇಸ್ ಯಾವ ತರ ಇಲ್ಲ, ನಾವು ಎನೇಬ್ಲರ್ ತರ. ಅಂದ್ರೆ ಬೇರೆ ಎಲ್ಲರೂ ನಮ್ ಟೂರ್ನಮೆಂಟ್ ಯೂಸ್ ಮಾಡ್ಬೋದು, ಅಂದ್ರೆ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಬೋದು. ಸೊ ಇವಾಗ ಶರಣ್ ರಾವ್ ಅವರು ನಮ್ಮ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಿದ್ದಾರೆ ಆಸ್ ಅ ಕೋಚ್, ಅಕಾಡೆಮಿ ನಮ್ ಜೊತೆ ಆನ್ ಬೋರ್ಡ್ ಆಗಿದ್ದಾರೆ. ಸೊ ಅವ್ರ ಸ್ಟೂಡೆಂಟ್ಸ್ ಎಲ್ಲ ನಮ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿ. ಸೊ ನಾವು ಎಲ್ಲಾರ್ಗು, ಕೋಚಸ್ಗೂ, ಅಕಾಡೆಮಿಗೂ, ಪ್ಲೇಯರ್ಸ್ಗೂ, ಪೇರೆಂಟ್ಸ್ಗೂ ಎಲ್ಲಾರ್ಗು ನಾವು ಸಪೋರ್ಟ್ ಮಾಡೋ ತರ, ಎಲ್ಲಾರ್ಗು ಇನ್ಸೈಟ್ಸ್ ಎಲ್ಲ ಕೊಡೋ ತರ ನಾವು ಬಿಲ್ಡ್ ಮಾಡ್ತಿದ್ದೀವಿ. ಸೊ ಅದರಿಂದ ನಾವು ಹಿಂಗೆ KSA ಜೊತೆನೂ ಮಾತಾಡಿದ್ವಿ. ಈ ತರ ನಮ್ ಪ್ಲಾನ್. ಸೊ ಇದೆಲ್ಲ ನಾವು ಮಾಡ್ಬೇಕು ಅನ್ಕೊಂಡಿದೀವಿ. ಕರ್ನಾಟಕದಲ್ಲಿ ನಾವು ಇಲ್ಲಿಂದಾನೇ ಇರೋದಲ್ವಾ. ಸೊ ಫಸ್ಟ್ ಕರ್ನಾಟಕ ನಾವು ಇದು ಮಾಡ್ಬೇಕು ಅಂತ, ಡಿಪ್ಲೈ ಮಾಡ್ಬೇಕಂತ ಇತ್ತು. ಸೊ ಅವ್ರ ಸಪೋರ್ಟ್ ತುಂಬಾ. ಸೊ ಇವಾಗ ನೆಕ್ಸ್ಟ್ ನ್ಯಾಷನಲ್ಸ್ ಆಗ್ತಿದೆ ಕರ್ನಾಟಕದಲ್ಲಿ. ಸೊ ಲೈವ್ ಸ್ಟ್ರೀಮಿಂಗ್ ಯಾರು ಮಾಡಲ್ಲ. ಟೂರ್ನಮೆಂಟ್, ಬಿಗ್ ಲೆವೆಲ್ ಟೂರ್ನಮೆಂಟ್ಸ್ ಮಾಡ್ತಾರೆ, ದೊಡ್ಡ ಟೂರ್ನಮೆಂಟ್ಸ್ ಯಾವ್ದು ಮಾಡಲ್ಲ. ಸ್ಟೇಟ್ ಲೆವೆಲ್ ಇವಾಗ 4-5 ಟೂರ್ನಮೆಂಟ್ ನಾವು ಲೈವ್ ಸ್ಟ್ರೀಮ್ ಮಾಡಿದೀವಿ ಯೂಟ್ಯೂಬ್ ಅಲ್ಲಿ. ರೈಟ್, ಇವಾಗ ನ್ಯಾಷನಲ್ಸ್ ಮಾಡ್ತೀವಿ ಅಂತ ಮಾತಾಡಿದಾಗ ಅದೇ ಅವ್ರಿಗೂ ಇಷ್ಟ ಆಯ್ತು ನಮ್ದು. ಸೊ ಇವಾಗ ನೆಕ್ಸ್ಟ್ ಮಂಗಳೂರಲ್ಲಿ 60 ಕ್ಯಾಮ್ರಾಸ್ ಲೈವ್ ಸ್ಟ್ರೀಮ್ ಮಾಡ್ಬೇಕಂತ ಇದೆ ಟೂರ್ನಮೆಂಟ್ ಅಲ್ಲಿ, ಮತ್ತೆ ನ್ಯಾಷನಲ್ಸ್. ಸೊ ನ್ಯಾಷನಲ್ಸ್ ವಿಲ್ ಬಿ ಬಿಗ್ ಫಾರ್ ಅಸ್, ಬಿಕಾಸ್ ಫಸ್ಟ್ ಟೈಮ್ ಎವರ್ ಇನ್ ಕರ್ನಾಟಕ, ಫಸ್ಟ್ ಟೈಮ್ ಎವರ್ ಐ ವುಡ್ ಸೇ ಇನ್ ಇಂಡಿಯಾ. ಅವಾಗ ಲೈವ್ ಸ್ಟ್ರೀಮ್ ಆಗಿದ್ರು DGT ಬೋರ್ಡ್ಸ್ ಅಷ್ಟೇ ಆಗ್ತಿತ್ತು. ಸೊ ನಾವು ಟಾಪ್ 60 ಬೋರ್ಡ್ಸ್, 13 ಬಾಯ್ಸ್, ಗರ್ಲ್ಸ್ ಮಾಡೋಣ ಅಂತ ಪ್ಲಾನ್ ಇದೆ. ಸೊ ಅದರಿಂದ ಅವ್ರಿಗೂ ಇಷ್ಟ ಆಯ್ತು ನಾವು ಏನ್ ಮಾಡ್ತಿರೋದು ವಿಚಾರ ಅಂತ. ಸೊ ಹೇಗೆ ನಾವು ಅಕ್ರಾಸ್ ಕರ್ನಾಟಕ ಬೆಳೆಸ್ಬೇಕು ಅಂತ ಡಿಸ್ಕಸ್ ಮಾಡಿ MOU ಸೈನ್ ಮಾಡಿದೀವಿ. ಎಲ್ಲ ಟೂರ್ನಮೆಂಟ್ಸ್ ನಮ್ ಥ್ರೂ ರಿಜಿಸ್ಟ್ರೇಷನ್ಸ್ ಆಗುತ್ತೆ ಇವಾಗ. ಕರ್ನಾಟಕ ಎಲ್ಲಾ ಟೂರ್ನಮೆಂಟ್ ಕವರ್ ಮಾಡೋಣ ಅಂತ ನಮ್ದು ಪ್ಲಾನ್ ಇದೆ. ಸೊ ಸೊ ತುಂಬ ಒಳ್ಳೆಯದಾಗಲಿ. ಕರ್ನಾಟಕ ಯಾಕೆ ಆಲ್ ಓವರ್ ಇಂಡಿಯಾ ಎಕ್ಸ್ಪೆಂಡ್ ಮಾಡಿ, ಆಲ್ ಓವರ್ ವರ್ಲ್ಡು ಮಾಡಿ ಹಾಗೆ. ಯಾಕೆಂದರೆ ಒಳ್ಳೆಯ ವಿಚಾರ ಇದು. ಇದರಿಂದ ತುಂಬ ಜನರಿಗೆ ಹೆಲ್ಪ್ ಆಗ್ತಾ ಇದೆ, ಪ್ಲೇಯರ್ಸ್, ಕೋಚಸ್ ಎಲ್ರಿಗೂ. ಸೊ ಸ್ವಲ್ಪ ನಿಮ್ಮದು ವೆಬ್ಸೈಟು ಅದ್ರ ಬಗ್ಗೆ ತೋರಿಸ್ಬೋದಾ? ಆ್ಯಪ್ ಹೇಗಿದೆ, ಸ್ಕ್ರೀನ್ ಶೇರ್ ಮಾಡಿ ತೋರಿಸ್ಬೋದಾ? ನೀವು ಚೆಸ್ ವರ್ಲ್ಡ್ ಅಂತ ಸರ್ಚ್ ಮಾಡ್ಬೋದು. ಓಕೆ.
ಸೊ ಇದರಲ್ಲಿ ಸದ್ಯಕ್ಕೆ ಎಲ್ಲ ಫೀಚರ್ಸ್ ಫ್ರೀ ಇದೆಯಾ ಅಥವಾ ಕೆಲವೊಂದು ಪೇಯ್ಡ್ ಇದೆಯಾ ಹೆಂಗೆ? ಸೊ ಇವಾಗ ಪೇಯ್ಡ್ ಫ್ರೀ ಎಲ್ಲ ಎರಡು ವರ್ಷನ್ ಇದೆ ನಮ್ಮ ಹತ್ರ. ಓಕೆ. ಸೊ ನೀವು ನಿಮ್ ಗೇಮ್ಸ್ ಎಲ್ಲ ನೋಡೋಕೆ ಅದು ಪೇಯ್ಡ್ ವರ್ಷನ್ ತಗೊಳ್ಬೇಕು. ಸೊ ನಾವು ಮಿನಿಮಲ್ ಚಾರ್ಜ್ ₹300 ಪರ್ ಮಂತ್ ಚಾರ್ಜ್ ಮಾಡ್ತಿದೀವಿ ಓಕೆ. ಆ ತರ. ಅಂಡ್ ನೀವು ಆಪರೆಂಟ್ ಬಗ್ಗೆನೂ ತಿಳ್ಕೊಳ್ಬಹುದು ಇದರಲ್ಲಿ. ಸೊ ನಮ್ಮ ಹತ್ರ ಸೊ ಇವಾಗ ಫ್ರೀ ಇವಾಗ ನಾವು ಅಸೋಸಿಯೇಷನ್ ಎಲ್ಲ ಸೈನ್ ಮಾಡಿರೋದೆಲ್ಲ ಇದೆ. ಓಕೆ. ಸೊ ಫಸ್ಟ್ ಅಂದ್ರೆ ಟೂರ್ನಮೆಂಟ್ಸ್. ಸೊ ನೀವು ಟೂರ್ನಮೆಂಟ್ಸ್ ಅಲ್ಲಿ ಯಾವ ಟೂರ್ನಮೆಂಟ್ಸ್ ಇದೆ ಕರ್ನಾಟಕದಲ್ಲಿ ಅದೆಲ್ಲ ನಿಮ್ಮಲ್ಲಿ ಬರುತ್ತೆ. ಸೊ ಯು ಕ್ಯಾನ್ ರಿಜಿಸ್ಟರ್. ಆಲ್ ಆಫ್ ದಿಸ್ ಇಸ್ ಫಾರ್ ಫ್ರೀ. ಸೊ ಇದು ಡೈರೆಕ್ಟ್ ಆಗಿ ನಿಮ್ಗೆ ಮತ್ತೆ ಆರ್ಗನೈಸರ್ ಹತ್ರ ಅಷ್ಟೇ. ಸೊ ಆಲ್ರೆಡಿ ಕರ್ನಾಟಕದಲ್ಲಿ ಎಷ್ಟೊಂದು ಟೂರ್ನಮೆಂಟ್ಸ್ ಆಗ್ತಿದೆ. ವಿ ಆರ್ ಆಲ್ರೆಡಿ ಆನ್ ಬೋರ್ಡೆಡ್. ಸೊ ಇವಾಗ ಈ ವೀಕೆಂಡೇ ಆಗ್ತಿದೆ ಅನ್ಸುತ್ತೆ RCC ಮತ್ತೆ ಬಿಗ್ ಟೂರ್ನಮೆಂಟ್. ಸೊ ಚೆಸ್ ಫ್ಯೂಷನ್ ಅವರು ಒಂದು ಮಾಡ್ತಿದ್ದಾರೆ. 4 lakh ಕ್ಯಾಶ್ ಪ್ರೈಸ್. ಸೆಕೆಂಡ್ ಇದನ್ನು ಒಂದು 4 lakh ಕ್ಯಾಶ್ ಪ್ರೈಸ್. ಇದೆಲ್ಲ ಆಗ್ತಿದೆ. ಇವೆಲ್ಲ ನಾವು ಆನ್ ಬೋರ್ಡ್ ಮಾಡ್ಕೊಳ್ತಿದೀವಿ. ಸೊ ಪೀಪಲ್ ಕ್ಯಾನ್ ರಿಜಿಸ್ಟರ್. ಇಲ್ಲಿಂದಾನೇ ರಿಜಿಸ್ಟರ್ ಮಾಡಬಹುದು. ಎಸ್, ಇಲ್ಲಿಂದಾನೇ ದೇ ಕ್ಯಾನ್ ಸೊ ಇಲ್ಲಿಂದಾನೇ ಯು ಕ್ಯಾನ್ ರಿಜಿಸ್ಟರ್ ಫಾರ್ ಟೂರ್ನಮೆಂಟ್. ಇದು RCC ಕಣ್ಣೂರ್ ಟೂರ್ನಮೆಂಟ್ ಆಗ್ತಿರೋದು. ಸೊ ಈಸಿ ಆಗೋ ತರ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಯಾವ ಕ್ಯಾಟಗರಿ ಯಾವ ಟೂರ್ನಮೆಂಟ್ ಇದು ಮಾಡ್ಬೇಕು ಅಂತ. ಆದ್ಮೇಲೆ ನೀವು ಒಂದ್ಸಲ ಸೈನ್ ಇನ್ ಮಾಡಿದ್ರೆ ಯು ಕ್ಯಾನ್ ರಿಜಿಸ್ಟರ್. ಸೊ ಆ ತರ ಇದೆ. ಅಂಡ್ ಆಮೇಲೆ ಗೇಮ್ಸ್ ಬಗ್ಗೆ. ಸೊ ಇವಾಗ ನಮ್ಮ ಹತ್ರ ಮೈ ಗೇಮ್ಸ್ DB ಅಂತ ಒಂದು ಫೀಲ್ಡ್ ಇದೆ, ಪೇಜ್ ಇದೆ. ಅದರಲ್ಲಿ ಟೂರ್ನಮೆಂಟ್ ಗೇಮ್ಸ್. ಸೊ ನಾವು ಯಾವ ಟೂರ್ನಮೆಂಟ್ ಗೇಮ್ಸ್ ಅನ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ಇರುತ್ತೆ. ಇದೊಂದು ಡೆಮೋ ಅಕೌಂಟ್. ಸೊ ಇದರಲ್ಲಿ ನೀವು ಎಷ್ಟು ಗೇಮ್ಸ್ ಆಡಿದೀರಾ, ಅದ್ರಲ್ಲಿ ಏನ್ ಇದೆ, ವೈಟ್ ಇಂದ ಎಷ್ಟು ಗೆದ್ದಿದ್ದೀರಾ, ಬ್ಲಾಕ್ ಇಂದ ಎಷ್ಟು ಗೆದ್ದಿದ್ದೀರಾ, ರೈಟ್. ಅಂಡ್ ಯು ಕ್ಯಾನ್ ಕ್ಲಿಕ್ ಅಂಡ್ ಗೋ ಟು ದಟ್ ಗೇಮ್. ಸೊ ನಾವು ಸ್ಟಾಕ್ ಫಿಶ್ ಇನ್ಕ್ಲೂಡೆಡ್ ಇಂಜಿನ್ ಇದು. ಸೊ ಎವ್ರಿ ಮೂವ್ ಇಟ್ ವಿಲ್ ಟೆಲ್ ಯು ಯಾವ ಗುಡ್ ಮೂವ್ ಇದೆ, ಯಾವ್ದು ಬ್ಯಾಡ್ ಮೂವ್ ಇದೆ. ಸೊ ಇದೆಲ್ಲ ಇರುತ್ತೆ. ಅಂಡ್ ಆಮೇಲೆ ಓಪನಿಂಗ್ಸ್, ರೈಟ್. ಇವಾಗ ಎಷ್ಟೊಂದು ಮಕ್ಕಳು ಅಕಾಡೆಮಿಯಲ್ಲಿ ಕೋಚಿಂಗ್ ಹೋಗ್ತಾರೆ. ಕೋಚ್ ಒಂದ್ 2-3 ಓಪನಿಂಗ್ಸ್ ಕಲ್ಸ್ಕೊಟ್ಟಿರ್ತಾರೆ. ಸೊ ಓಪನಿಂಗ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡ್ತಿದಾರ, ಯಾವ ಓಪನಿಂಗ್ ಸ್ಟ್ರಾಂಗ್ ಇದೆ, ಯಾವ ಓಪನಿಂಗ್ ವೀಕ್ ಇದೆ, ಎಲ್ಲಾನು ಬರುತ್ತೆ ಮಾತ್ರ. ಸಿಸಿಲಿಯನ್, ಸೊ ಇಟಾಲಿಯನ್ ಗೇಮ್, ಈ ತರ. ಆಮೇಲೆ AI ಪವರ್ಡ್ ಇನ್ಸೈಟ್ಸ್. ಸೊ ಯಾವ ಓಪನಿಂಗ್ ನಿಮ್ ಸ್ಟ್ರಾಂಗ್ ಇದೆ. ಇದರಲ್ಲಿ ಕ್ಯಾನ್ ಡಿಫೆನ್ಸ್ ಇಸ್ ಸ್ಟ್ರಾಂಗ್. ಅಂಡ್ ಓವನ್ ಡಿಫೆನ್ಸ್ ಅಲ್ಲಿ ನೀವು ಮಿಸ್ಟೇಕ್ಸ್ ಮಾಡ್ತೀರಾ, 5 ಎರರ್ ಮಾಡಿದಿರಾ ಟೋಟಲ್ ನೀವು ಓಪನಿಂಗ್ ಅಲ್ಲೇ. ಸೊ ಈ ತರ ಎಲ್ಲ ಬರುತ್ತೆ. ಅಂಡ್ ಎಂಡ್ ಗೇಮ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡ್ತಿದ್ದೀರಾ ಅದೆಲ್ಲಾನು ಬರುತ್ತೆ. ಇದು ಎಲ್ಲ ಫ್ರೀ ವರ್ಷನ್ ಅಲ್ಲಿ ಇದೆಯಾ? ಇದು ಪೇಡ್ ವರ್ಷನ್. ಸೊ ₹300 ಪೇಡ್ ವರ್ಷನ್ ಅಲ್ಲಿ ನಿಮ್ಗೆ ಎಲ್ಲಾ ಗೇಮ್ಸ್ ಬಂದ್ಬಿಡುತ್ತೆ ಇದರಲ್ಲಿ. ರೈಟ್. ಅಂಡ್ ಟ್ಯಾಕ್ಟಿಕಲ್ ವಲ್ನರಬಿಲಿಟೀಸ್. ಸೊ chess.com ಲೀಚಸ್ ಅವರು ನಿಮ್ಗೆ ಮೇಲ್ಗಡೆ ನೋಡ್ಕೊಡ್ತಾರೆ. ಯಾವ್ದಾದ್ರು ಪರ್ ಗೇಮ್, ಒಂದ್ ಗೇಮಿಗೆ ಅಷ್ಟೇ ಕೊಡ್ತಾರೆ. ಆ ಗೇಮ್ದು ಇನ್ಸೈಟ್ಸ್ ಕೊಡ್ತಾರೆ. ನೀವು ಲಾಸ್ಟ್ ಒಂದು 50-60 ಗೇಮ್ ಅವ್ರು ಹಂಡ್ರೆಡ್ಸ್ ಆಫ್ ಗೇಮ್ ಆಡಿದ್ರ ಅದ್ರಲ್ಲಿ ನೀವು ಎಷ್ಟೆಷ್ಟು ಮಾಡಿದ್ರೆ ಅಂತ ಕೊಡಲ್ಲ. ಬ್ಲಂಡರ್ಸ್, ಮಿಸ್ಟೇಕ್ಸ್, ಇನ್ಅಕ್ಯುರೇಟ್ ಮೂವ್ಸ್ ಇವೆಲ್ಲ ಬರುತ್ತೆ. ಅಂಡ್ ಇದಾದ್ಮೇಲೆ ಯಾವ ತರ ಮಿಸ್ಟೇಕ್, ವೈ ಇಸ್ ಇಟ್ ಅ ಬ್ಲಂಡರ್, ವಾಟ್ ಟೈಪ್ ಆಫ್ ಬ್ಲಂಡರ್ ಅದು, ಅದನ್ನ ಯಾವ್ದು ಕೊಡಲ್ಲ. ಅದನ್ನೆಲ್ಲ ನಾವು ಕೊಡ್ತೀವಿ. ಹ್ಯಾಂಗಿಂಗ್ ಪೀಸಸ್ ಅಲೌಡ್. ಸೊ ನೀವು ಹ್ಯಾಂಗಿಂಗ್ ಪೀಸ್ ಕೊಟ್ಟಿದ್ದೀರಾ 30 ಸಲ 30 ಗೇಮ್ಸ್ ಅಲ್ಲಿ. ಸೊ ನಿಮ್ಗೆ ಗೇಮ್ ಅಲ್ಲಿ ಹೋಗಿ ನೀವು ಯಾರ ಜೊತೆ ನೀವು ಕೊಟ್ಟಿದ್ದೀರಾ, ಯಾವ ಮೂವ್ ನಂಬರ್ ಅಂತ ಬರುತ್ತೆ. ದಿಸ್ ಇಸ್ ಬುಕೇಶ್ ಇದು ಡೆಮೋ ಅಕೌಂಟ್ ನಾವು ಮಾಡಿರೋದು. ಸೊ ಈ ತರ. ಅಂಡ್ ಫೋರ್ಕ್ಸ್, ಪಿನ್ಸ್ ಎಲ್ಲಾನು ಬಂದ್ಬಿಡುತ್ತೆ. ರೈಟ್. ಅಂಡ್ ಆಪೋನೆಂಟ್ ಕೊಟ್ಟಿದ್ದಾರೆ, ನೀವು ಅದನ್ನ ನೋಡೇ ಇಲ್ಲ, ಮಿಸ್ ಮಾಡಿದ್ರೆ ಇದನ್ನೆಲ್ಲಾನು ಬಂದ್ಬಿಡುತ್ತೆ ನಮ್ಮ ಹತ್ರ. ಎಕ್ಸಿಕ್ಯೂಟೆಡ್ ಇಸ್ ಯುವರ್ ಸ್ಟ್ರೆಂತ್ಸ್. ನೀವು ಏನೇನ್ ಕ್ಯಾಪ್ಚರ್ ಮಾಡ್ತಿದ್ದಾರೆ ನೀಟಾಗಿ ಅಂತ. ಸೊ ಇದೆಲ್ಲಾನು ಬರುತ್ತೆ. ಸೊ ನಾವು ದಿಸ್ ಇಸ್ ಆನ್ ಯೋರ್ ಪರ್ಸ್ಪೆಕ್ಟಿವ್, ರೈಟ್. ಸೊ ನೀವ್ ಏನ್ ಮಾಡಿದ್ರ, ಏನ್ ಮಿಸ್ಟೇಕ್. ಅಂಡ್ ಇದು ಟೂರ್ನಮೆಂಟ್ಸ್ ಆಯ್ತು. ಸೊ ಪರ್ಸನಲ್ ಗೇಮ್ಸ್. ಇವಾಗ ಒಂದ್ ಹುಡುಗ ಮನೇಲಿ ಆಡ್ತಿರ್ತಾನೆ, ಅಪ್ಪನ ಸಂಗಟೆ, ಅವ್ರ ಕೋಚಿನ ಜೊತೆ ಆಡಿದಾನೆ, ಫ್ರೆಂಡ್ ಜೊತೆ ಆಡಿದಾನೆ, ಅವ್ರ ಗೇಮ್ಸ್ ಕೂಡ ನೀವು ಆಡ್ ಮಾಡ್ಬೋದು ಇದರಲ್ಲಿ. ಸೊ ವಿಲ್ ಗೆಟ್ ಅನಲೈಸ್. ಅಂಡ್ ಆಮೇಲೆ ಲೀಚಸ್ ಎಲ್ಲ ಆಡ್ತಾರೆ, ಲೀಚಸ್ ಗೇಮ್ಸ್ ಫುಲ್ ಮಾಡ್ತೀವಿ, chess.com ಗೇಮ್ಸ್ ಫುಲ್ ಮಾಡ್ತೀವಿ. ಸೊ ನಮ್ ವಿಷನ್ ಏನಂದ್ರೆ ಒಂದ್ ಸಿಂಗಲ್ ಗೇಮು ಮಿಸ್ ಆಗ್ಬಾರ್ದು. ಎಲ್ಲಾ ಗೇಮು ನಿಮ್ಗೆ ಏನಾದ್ರೂ ಒಂದು ಕಲ್ಸ್ಕೊಡುತ್ತೆ. ಎಲ್ಲಾ ಗೇಮ್ ಅಲ್ಲೂ ನೀವು ಮಿಸ್ಟೇಕ್ಸ್ ಮಾಡ್ತಿರ್ತೀರಾ, ಬ್ಲಂಡರ್ಸ್ ಮಾಡ್ತಿರ್ತೀರಾ. ಸೊ ಅದರಿಂದ ವಿ ವಿಲ್ ಟೆಲ್ ಯು, ಓಕೆ ದೀಸ್ ಆರ್ ದ 5 ಥಿಂಗ್ಸ್ ನೀವು ಚೆನ್ನಾಗಿ ಮಾಡ್ತಿದ್ದೀರಾ, 5 ಥಿಂಗ್ಸ್ ಇದು ನೀವು ಇಂಪ್ರೂವೈಸ್ ಮಾಡ್ಕೊಳ್ಬೇಕು ಅಂತ. ನೆಕ್ಸ್ಟ್ ಇರೋದು ನಮ್ ಫೀಚರ್, ದಿಸ್ ಇಸ್ ಅವರ್ ಪವರ್ ಫೀಚರ್. ಇವಾಗ ಮೋಸ್ಟ್ಲಿ ಎಲ್ರು ಇದನ್ನೇ ಯೂಸ್ ಮಾಡ್ತಿದ್ದಾರೆ. ಇದರಲ್ಲಿ ನಿಮ್ಗೆ ನಿಮ್ ಓಪನೆಂಟ್ ಬಗ್ಗೆ ಗೊತ್ತಾಗುತ್ತೆ. ಸೊ ಯು ಕ್ಯಾನ್ ಸರ್ಚ್ ಫಾರ್ ಎನಿ ಫಿಡೆ ID ಅಂಡ್ ನಿಮ್ಗೆ ಅದರದ್ದು ರಿಪೋರ್ಟ್ ಬಂದ್ಬಿಡುತ್ತೆ, ಅವ್ರು ಯಾವ ಓಪನಿಂಗ್ ಆಡ್ತಾರೆ. ಅಟ್ ಲೀಸ್ಟ್ ಇವಾಗ ಏನಾಗುತ್ತೆ, ಚಿಕ್ಕ ಮಕ್ಕಳು ಹೈ ರೇಟೆಡ್ ಪ್ಲೇಯರ್ ಜೊತೆ ಆಡ್ತಿರುವಾಗ, ಅನ್ರೇಟೆಡ್ ಪ್ಲೇಯರ್ ಹೋಗಿ 1800 1900 ಆಡುವಾಗ ಮೆಂಟಲಿ ದೇ ಆರ್ ಲೈಕ್, ಹೈ ರೇಟೆಡ್ ಆಡ್ತಿದ್ದೀನಿ, ಸೋತ್ ಬಿಡ್ತೀನಿ ನಾನು. ಬಟ್ ಅಟ್ ಲೀಸ್ಟ್ ಐ ಶುಡ್ ನೋ ಯಾವ ಓಪನಿಂಗ್ ಸ್ಟ್ರಾಂಗ್ ಇದೆ, ಯಾವ ಓಪನಿಂಗ್ ವೀಕ್ ಇದೆ, ಯಾವ್ದೇನಾದ್ರು ನಾನು ಏನ್ ಅವಾಯ್ಡ್ ಮಾಡ್ಬೇಕು, ಇದನ್ನ ಗೊತ್ತಿದ್ರೆ
ಅಟ್ ಲೀಸ್ಟ್ ಹ್ಮ್ ರಿಸಲ್ಟ್ ಟು ವಿನ್ ಲಾಸ್ ಸೆಕೆಂಡ್ರಿ, ಬಟ್ ಗೇಮ್ ಚೆನ್ನಾಗಿರುತ್ತೆ. ಓಕೆ ಯು ವೋಂಟ್ ಹ್ಮ್ ಲೂಸ್ ಇನ್ ದ ಫಸ್ಟ್ 10 ಮೂವ್ಸ್, ರೈಟ್? ಓಕೆ ಮೂವ್ಸ್ ಅಲ್ಲಿ ಹ್ಮ್ ವರ್ಷ ಹ್ಮ್ ಗೇಮ್ ಇರಲ್ಲ, ಯು ವಿಲ್ ಪ್ಲೇ ಡಿಸೆಂಟ್ಲಿ. ಅಂಡ್ ಗೇಮ್ ಚೆನ್ನಾಗಿದ್ರೆ ಇಟ್ ಇಸ್ ಸೆಲ್ಫ್ ಹ್ಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಓಕೆ ಓಕೆ ವಿನ್ ಲೂಸ್ ಅದು ಸೆಕೆಂಡ್ರಿ, ರೈಟ್? ಗೇಮ್ ಹ್ಮ್ ಚೆನ್ನಾಗಿರ್ಬೇಕು. ಸೊ ಅವ್ರು ಯಾವ್ಯಾವ ಗೇಮ್ ಆಡಿದ್ದಾರೆ, ಅವ್ರು ಯಾವ್ಯಾವ ಓಪನಿಂಗ್ ಸೊ ಆಡ್ತಾರೆ. ಇದು ಎಲ್ಲ ಪ್ಲಾಟ್ಫಾರ್ಮ್ ಇಂದ ಕನ್ಸಾಲಿಡೇಟ್ ಮಾಡಿ ತಗೊಂಡಿರ್ತೀರಾ ಡೇಟಾ? ಸೊ ಇದು ಟೂರ್ನಮೆಂಟ್ ಸ್ಪೆಸಿಫಿಕ್. ಸೊ ನಾವು ಸ್ಟಾರ್ಟ್ ಮಾಡಿರೋದೇ ಟೂರ್ನಮೆಂಟ್ ಸಾಲ್ವ್ ಮಾಡೋಣ ಅಂತ. ಬಿಕಾಸ್ ಟೂರ್ನಮೆಂಟ್ ಅಲ್ಲಿ ಇವಾಗ ನೋಡಿ ಮಕ್ಕಳು ಹೋಗ್ತಿದ್ದಾರೆ, 1 ವೀಕ್ ಟೂರ್ನಮೆಂಟ್ ಇರುತ್ತೆ, 3 ಡೇಸ್ ಟೂರ್ನಮೆಂಟ್ ಇರುತ್ತೆ, ರಿಜಿಸ್ಟ್ರೇಷನ್ ಫೀ ಹೆವಿ ಇರುತ್ತೆ, ರೈಟ್? ಎಲ್ಲಾನು ದೇ ಆರ್ ಕಾಸ್ಟಿಂಗ್ ಸೋ ಮಚ್, ಎಷ್ಟೊಂದೆಲ್ಲ ಎಕ್ಸ್ಪೆನ್ಸಸ್ ಇದೆ ಟ್ರಾವೆಲ್ ಕರೆಕ್ಟ್ ಮಾಡೋದು. ಬಟ್ ಆಮೇಲೆ ಏನು ಆಗ್ತಾ ಇಲ್ಲ, ರೈಟ್? ಸೊ ಅದಕ್ಕೋಸ್ಕರ ವಿ ವೇರ್ ಡೂಯಿಂಗ್ ಟೂರ್ನಮೆಂಟ್ ಸ್ಪೆಸಿಫಿಕ್. ಬಟ್ ನೀವು ಹ್ಮ್ ಅವ್ರ chess.com ಲೀಚಸ್ ಯೂಸರ್ ನೇಮ್ ಇದ್ರು ಅದನ್ನ ಕೂಡ ಯು ಕ್ಯಾನ್ ಸರ್ಚ್, ಓಕೆ ಗೊತ್ತಿದ್ರೆ. ಬಟ್ ಯೂಶಲಿ ಹ್ಮ್ ಗೊತ್ತಿರಲ್ಲ. ಕರೆಕ್ಟ್ ಬಟ್ ನೀವು ಯಾವಾಗ ಆಡ್ತಿರ್ತೀರಾ ಆನ್ಲೈನ್, ಯಾರು ಲೀಚಸ್ ಆಡ್ತಿರ್ತಾರೆ, chess.com ಅಲ್ಲೂ ಆಡ್ತಿರ್ತಾರೆ, ದೆನ್ ಅವ್ರ ಯೂಸರ್ ನೇಮ್ ಎಲ್ಲ ಇರುತ್ತೆ. ಸೊ ಯು ಕ್ಯಾನ್ ಸರ್ಚ್ ಅಂಡ್ ಯು ಕ್ಯಾನ್ ನೋ ಓಕೆ ಅವರನ್ನು. ಓಕೆ ಹ್ಮ್ ಅದು ಬರುತ್ತೆ. ಅವ್ರದ್ದು ಯಾವ್ಯಾವ ಟ್ಯಾಕ್ಟಿಕ್ಸ್ ಅಲ್ಲಿ ಅವರು ಸ್ಟ್ರಾಂಗ್ ಇದಾರೆ, ವೀಕ್ ಇದಾರೆ, ಕರೆಕ್ಟ್ ಕರೆಕ್ಟ್ ಅಂಡ್ ಯಾವ್ಯಾವ ತರ ಓಪನಿಂಗ್ ಅಲ್ಲಿ ಅವರು ವೀಕ್ನೆಸ್ ಇದ್ದಾರೆ ಅವೆಲ್ಲ ಬರುತ್ತೆ. ಯಾವ ತರ ಎಂಡ್ ಗೇಮ್ಸ್, ರೈಟ್? ಸೊ ಇವಾಗ ಮೋಸ್ಟ್ ಆಫ್ ದ ರೇಟೆಡ್ ಪ್ಲೇಯರ್ಸ್ ಅವರು ಓಪನಿಂಗ್ ಮಿಡಲ್ ಗೇಮ್ ಅಲ್ಲೆಲ್ಲ ಮಿಸ್ಟೇಕ್ಸ್ ಮಾಡಲ್ಲ, ಎಂಡ್ ಗೇಮ್ಸ್ ಅಲ್ಲಿ ಆಗುತ್ತೆ. ಸೊ ನಮ್ಮ ಹತ್ರ ರೆಕಮೆಂಡೇಶನ್ಸ್ ಕೊಡ್ತೀವಿ ಕಿ ಇವರು ಡಬಲ್ ರುಕ್ ಎಂಡ್ ಗೇಮ್ ಇವ್ರು ಸ್ಟ್ರಾಂಗ್ ಇದೆ, ಸೊ ನೈಟ್ ಅಂಡ್ ಬಿಷಪ್ ಎಂಡ್ ಗೇಮ್ ವೀಕ್ ಇದೆ. ಸೊ ನೀವು ನೈಟ್ ಅಂಡ್ ಬಿಷಪ್ ಏನೋ ಇದರ ಬೋರ್ಡ್ ಅಲ್ಲಿ ಇಟ್ಕೊಂಡು ಬೇರೆದೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು. ಈ ತರ ಎಲ್ಲ ಸ್ಟ್ರಾಟಜೈಸ್ ಮಾಡ್ಕೊಳ್ಬಹುದು ನೀವು. ಓಕೆ ಓಕೆ ಹ್ಮ್ ಸೊ ಆ ತರ ಇಲ್ಲ, ಆ ತರ ಇಲ್ಲ. ಇನ್ನೊಂದೇನು ಅಂದ್ರೆ ಇವಾಗ ಓಕೆ ನನ್ಗೆ ಗೊತ್ತಾಯ್ತು ಇವಾಗ, ಓಕೆ ದೀಸ್ ಆರ್ ಮೈ ಮಿಸ್ಟೇಕ್ಸ್ ಅಂಡ್ ಇದೆಲ್ಲ ಓಪನೆಂಟ್ ಮಿಸ್ಟೇಕ್ಸ್ ಇದೆ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಇವಾಗ ಅದರಿಂದ ಏನಾದ್ರು ಇನ್ಪುಟ್ ಬೇಕಲ್ಲ. ಸೊ ಇದು ಪ್ರಾಕ್ಟೀಸ್ ಇದನ್ನು ಮಾಡ್ತಿದೀವಿ. ಸೊ ನೀವು ಯಾರ್ದಾದ್ರು ಇಮೇಲ್ ಇದು ಫಿಡಿ ಐಡಿ ಸರ್ಚ್ ಮಾಡ್ಬಿಟ್ರೆ, ಸೊ ಕ್ಯಾನ್ ಪಿಕ್ ಓಪನಿಂಗ್. ಓಕೆ ಸೊ ಇವಾಗ ಇದು ಓಪನೆಂಟ್ ಇದು ಗುಕೇಶ್. ಸೊ ಗುಕೇಶ್ ಈ ಗೇಮ್ಸ್ ಆಡ್ತಾನೆ, ಈ ಓಪನಿಂಗ್ಸ್ ಆಡ್ತಾನೆ. ನಾವು ಈ ಓಪನಿಂಗ್ ಜೊತೆ ನೀವು ಪ್ರಾಕ್ಟೀಸ್ ಮಾಡ್ಬೋದು ಬಾರ್ಡ್ ಜೊತೆ. ಸೊ ಪ್ಲೇಯಿಂಗ್ ಸ್ಟ್ರೆಂತ್, ಇವಾಗ ಸಪೋಸ್ ನೀವು ಯಾರೋ 1800 ಜೊತೆ ಆಡ್ತಿದ್ದೀರಾ, ಒಂದು 2000 ಇಟ್ಬಿಡಿ. ಇಫ್ ಯು ಆರ್ ಪ್ಲೇಯಿಂಗ್ ವೈಟ್, ರೈಟ್, ಜೊತೆ ನೀವು ಬಾಟ್ ಜೊತೆ ಆಡ್ಬೋದು. ಅಂದ್ರೆ ಯು ವಿಲ್ ಮಾಸ್ಟರ್ ಇನ್ ದಟ್ ಓಪನಿಂಗ್ ಅಂತ. ಓಪನಿಂಗ್ ಗೋಸ್ಕರ ಇದು. ಸೊ ಇದು ಪ್ರಾಕ್ಟೀಸ್ ಬಾಟ್ ತರ. ಸೊ ಯಾವ ಓಪನಿಂಗ್ ನಿಮ್ದು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ಆಲ್ ಬಾಟ್ ವಿಲ್ ಪ್ಲೇ. ಇವಾಗ ನೀವು ಆಡೋದು ಬಾಟ್ ವಿಲ್ ಫಿಗರ್ ಔಟ್ ಅಂಡ್ ಹಿ ವಿಲ್ ಪ್ಲೇ ಅಕಾರ್ಡಿಂಗ್ಲಿ. ಆ ತರ ಇದೆ. So this is a playing platform for us. ಸೊ ನಿಮ್ ಟೂರ್ನಮೆಂಟ್ ಅಲ್ಲಿ ನೆಕ್ಸ್ಟ್ ಗೇಮ್ ಇರೋ ಅಪೋನೆಂಟ್ ಯಾವ ತರ ಆಡ್ತಾರೆ ಅಂತ ಪ್ರಿಪೇರ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಿಮ್ಗೆ ಗೊತ್ತಾಗಿದೆ, ನಿಮ್ಮ ಓಪನೆಂಟ್ ಬಗ್ಗೆ ಸರ್ಚ್ ಮಾಡಿದೀರಾ, ನಿಮ್ಮ ಓಪನೆಂಟ್ ಸ್ಕಾಚ್ ಓಪನಿಂಗ್ ಆಡ್ತಾರೆ ಅಂಡ್ ನಿಮ್ಗೆ ಅವ್ರದ್ದು ರೇಟಿಂಗ್ ಗೊತ್ತು, ರೈಟ್? ಸೊ ನೀವು ಅದು ಅವ್ರದ್ದು ಫಿಡೆ ಸರ್ಚ್ ಮಾಡಿ, ರೈಟ್, ಅಂಡ್ ಸೆಲೆಕ್ಟ್ ದ ಓಪನಿಂಗ್ ಅಂಡ್ ಓಪನಿಂಗ್ ಜೊತೆ ಪ್ರಾಕ್ಟೀಸ್ ಮಾಡ್ಬೋದು ನೀವು. ಓಪನಿಂಗ್ ಅಲ್ಲಿ ಯು ಕ್ಯಾನ್ ಬಿ ಸ್ಟ್ರಾಂಗರ್, ಆ ತರ. ಅಂಡ್ ನೆಕ್ಸ್ಟ್ ಇವಾಗ ನಿಮ್ದು ಎಲ್ಲ ನಿಮ್ಗೆ ಗೊತ್ತಾಗಿದೆ, ರೈಟ್, ವಾಟ್ ಮಿಸ್ಟೇಕ್ಸ್ ಯು ಆರ್ ಡೂಯಿಂಗ್, ಕರೆಕ್ಟ್? ಇವಾಗ ನೆಕ್ಸ್ಟ್ ಏನು? ಸೊ ಪಜಲ್ಸ್, ದಿಸ್ ಇಸ್ ಕ್ಯೂರೇಟೆಡ್ ಪಜಲ್ಸ್ ವಿಚ್ ಯು ವಿಲ್ ನೆವರ್ ಗೆಟ್ ಎನಿವೇರ್. ಯಾಕಂದ್ರೆ ನಿಮ್ ಗೇಮ್ಸ್ ಇಲ್ಲ ಯಾರ ಹತ್ರ, ರೈಟ್? ಅಂಡ್ ಪಜಲ್ಸ್ ಯಾವ ತರ ಅಂದ್ರೆ ನೀವು ಯಾವ ತರ ಆಡಿದಿರ ಅದ್ರ ಬೇಸ್ ಮೇಲೆ. ಸೊ ಇವಾಗ ನೀವು ಓಪನಿಂಗ್ಸ್ ಮಾಡ್ತಿದ್ದೀರಾ, ರೈಟ್? ಸಿಸಿಲಿಯನ್ ಡಿಫೆನ್ಸ್ ಅಲ್ಲಿ 4 ಟೈಪ್ ಆಫ್ ಟ್ಯಾಕ್ಟಿಕ್ಸ್ ನೀವು ಮಿಸ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಪಜಲ್ಸ್ ಇರುತ್ತೆ ಬೇಸ್ಡ್ ಆನ್ ಯುವರ್ ಗೇಮ್ಸ್ ಅಂಡ್ ನಿಮ್ ತರ ಬೇರೆಯವ್ರು ಯಾರು ಆಡ್ತಿದ್ದಾರೆ. ಇವಾಗ ನೀವು ಸ್ಕಾಚ್ ಓಪನಿಂಗ್ ಆಡ್ತಿದಾರ, ಇಂಡಿಯಾದಲ್ಲಿ ಎಷ್ಟೊಂದ್ ಜನ ಸ್ಕಾಚ್ ಓಪನಿಂಗ್ ಆಡ್ತಾರೆ. ಸೊ ನಿಮ್ ಇಬ್ಬರದು ಮೋಸ್ಟ್ಲಿ ಪೊಸಿಷನ್ ಸಿಮಿಲರ್ ಬರುತ್ತೆ, ರೈಟ್? ಸೊ ಆಲ್ ಆಫ್ ದಿಸ್ ಪಜಲ್ಸ್ ವಿಲ್ ಬಿ ಕ್ಯೂರೇಟೆಡ್. ಸೊ ನಿಮ್ಗೆ ಕ್ಯೂರೇಟೆಡ್ ಪಜಲ್ಸ್ ಬರುತ್ತೆ, ರೈಟ್? ಸೊ ಇದು ಸ್ಟಾರ್ಟಿಂಗ್ ಪೊಸಿಷನ್ ಅವ್ರ ಗೇಮ್ ಇಂದಾನೆ ತಗೊಂಡಿರುತ್ತೆ, ಇದು ಅವ್ರು ಆಡಿರೋ ಗೇಮ್. ನಿಮ್ ಗೇಮ್ಸ್ ಇಂದಾನು ಬರುತ್ತೆ, ಆಪೋನೆಂಟ್ ಬೇರೆಯವ್ರ ಗೇಮ್ಸ್ ಇಂದಾನು ಬರುತ್ತೆ. ಬಟ್ ಇವಾಗ ಇದು ಹ್ಯಾಂಗಿಂಗ್ ಪೀಸಸ್, ರೈಟ್? ಇವಾಗ ಯಾವ್ದೋ ಒಂದು ಓಪನಿಂಗ್ ಅಲ್ಲಿ ಸಿಸಿಲಿಯನ್ ಡಿಫೆನ್ಸ್ ಓಪನಿಂಗ್ ಅಲ್ಲಿ ಫೋರ್ಕ್ಸ್ ಅವೆಲ್ಲ ಬರುತ್ತೆ ನಿಮ್ಗೆ, ಆ ತರ. ನೀವು ಈ ಓಪನಿಂಗ್ ಅಲ್ಲಿ ಏನೇನ್ ಮಿಸ್ ಮಾಡ್ತಿದ್ರ ಅದನ್ನು ಕೊಡುತ್ತೆ. ದಿಸ್ ಇಸ್ ಲೈಕ್ ನಿಮ್ ಪೊಸಿಷನಲ್ ಬೇಸ್ಡ್. ಸೊ ನಿಮ್ ತರಾನೇ ನೀವು ಈ ಪೊಸಿಷನ್ ಹೋಗ್ಬೋದು, ಸೊ ದಟ್ ಯು ವಿಲ್ ಬಿ ಸ್ಟ್ರಾಂಗರ್ ಇನ್ ದಟ್ ಓಪನಿಂಗ್, ಆ ತರ. ಸೊ ಟೇಲರ್ಡ್ ಫಾರ್ ಯು ಅಂತ, ಟೇಲರ್ಡ್ ಫಾರ್ ಯು, ಆ ತರ. ಬಿಕಾಸ್ ಸುಮ್ಮನೆ ನೀವು ಫೋರ್ಸ್ ಎಲ್ಲ ಪಜಲ್ ಸಾಲ್ವ್ ಮಾಡ್ತಿರ್ತಾರೆ, ಬಟ್ ಪೊಸಿಷನ್ಸ್ ಆ ತರ ತುಂಬಾ ಕಡೆ ಸಿಗುತ್ತೆ, ಅದೇನಿಲ್ಲ. ಕರೆಕ್ಟ್, ಎಸ್. ಅಂಡ್ ಆಫ್ಲೈನ್ ಟೂರ್ನಮೆಂಟ್ ಗೇಮ್ಸ್ ಇಂದ ಸೊ ಇದ್ರಲ್ಲಿ ನೀವು ಸಾಲ್ವ್ ಮಾಡ್ಬೋದು. ದಿಸ್ ಇಸ್ ಲೈಕ್ ಓವರ್ ಆಲ್. ಇವಾಗ ನಮ್ಮ ಹತ್ರ ಒಂದು 1.5 lakh ಗೇಮ್ಸ್ ಇದೆ, ಆಫ್ಲೈನ್ ಗೇಮ್ಸ್. ಸೊ ಅದರಿಂದ ನಾವು ಕ್ಯೂರೇಟ್ ಮಾಡಿದೀವಿ. ದಿಸ್ ಇಸ್ ಲೈಕ್ ಜನರಿಕ್. ಆನ್ಲೈನ್ ಅಲ್ಲಿ chess.com ಅಲ್ಲಿ ಲೀಚಸ್ ಪಜಲ್ಸ್ ಅಂಡ್ ಮೋಸ್ಟ್ಲಿ ಆನ್ಲೈನ್ ಗೇಮ್ಸ್ ಆಡೋದೆಲ್ಲ ಫನ್ ಗೋಸ್ಕರ, ರೈಟ್? ಟೈಮ್ ಪಾಸ್ ಮಾಡಕ್ಕೆ ಅವರು. ಅಂಡ್ ಹಾರ್ಡ್ಲಿ 3 minutes 5 minutes ಗೇಮ್ ಮಾಡ್ತಿರ್ತೀರಾ. ಆಲ್ 60+30 90+30 ಲಾಂಗರ್ ಗೇಮ್ಸ್, ರೈಟ್? ಇದು ನ್ಯಾಷನಲ್ ಸಬ್ ಜೂನಿಯರ್ಸ್ ಅಲ್ಲಿ ಆಗಿ ಬಂದಿರೋ ಪೊಸಿಷನ್ ಇದು.
ದಿಸ್ ಇಸ್ ಓಕೆ ಆನ್ ದ ಬೋರ್ಡ್ ಆಗಿರೋದು. ಸೊ ಈ ಹ್ಞೂ ತರದೆಲ್ಲ ಪಜಲ್ಸ್ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ, ಓಕೆ ರೈಟ್? ಸೊ ಓಕೆ ದಟ್ ಯು ಕ್ಯಾನ್ ಇಂಪ್ರೂವೈಸ್. ಆಮೇಲೆ ಯು ಕ್ಯಾನ್ ಹ್ಯಾವ್ ಪಬ್ಲಿಕ್ ಪಜಲ್ಸ್ ಆಲ್ಸೋ. ಇದು ಎಲ್ಲಾ ಕಡೆ ಇರೋ ತರ ಅದೇ ಅದೇ ಓಕೆ ಇನ್ ಜನರಲ್. ಹ್ಞೂ ಸೊ ಮೋರ್ ಅಂಡ್ ಮೋರ್ ಯು ವಿಲ್ ಸಾಲ್ವ್, ಮೋರ್ ಅಂಡ್ ಮೋರ್ ಪಜಲ್ಸ್ ಯು ವಿಲ್ ಸಾಲ್ವ್. ನಿಮ್ದು ಇದ್ರದ್ದು ಏನಂತಾರೆ, ನಿಮ್ ಕ್ಯೂರೇಟೆಡ್, ಯು ವಿಲ್ ಕರೆಕ್ಟ್ ಇಂಪ್ರೂವೈಸ್ ಫಾಸ್ಟರ್ ಅಂತ. ಓಕೆ ಓಕೆ ಸೊ ಇದು ಇದೆ. ಗ್ರೇಟ್ ಗ್ರೇಟ್ ಆ, ಇನ್ನೊಂದು, ಸೊ ದಿಸ್ ಇಸ್ ಆಲ್ ಫಾರ್ ಯು, ರೈಟ್, ಆಸ್ ಅ ಹ್ಞೂ ಪ್ಲೇಯರ್. ಹ್ಞೂ ನಮ್ಮ ಹತ್ರ ಅಕಾಡೆಮೀಸ್ಗೂ ಇದೆ. ಸೊ ಓಕೆ ಇಫ್ ಯು ಓನ್ ಅಕಾಡೆಮಿ, ನಿಮ್ದೊಂದು ಅಕಾಡೆಮಿ ಇದೆ, ಹ್ಞೂ ನಿಮ್ ಹತ್ರ ಒಂದು ಹ್ಞೂ 100 ಜನ ಸ್ಟೂಡೆಂಟ್ಸ್ ಇದ್ದಾರೆ, ರೈಟ್? ಓಕೆ ಹ್ಞೂ ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ದಾರೆ, ರೈಟ್? ಓಕೆ ಅಂಡ್ ಅವ್ರಿಗೆ ನೀವು ಪಜಲ್ಸ್ ಕೊಡ್ಬೋದು. ಹ್ಞೂ ಸೊ ಅಸೈನ್ಮೆಂಟ್ಸ್ ಇವಾಗ ಏನಾಗುತ್ತೆ ಅಂದ್ರೆ ಎಲ್ರು ಹ್ಞೂ ಹ್ಞೂ ಅಸೈನ್ಮೆಂಟ್ಸ್ ಎಲ್ಲ ಪೇಪರ್ ಅಲ್ಲಿ ಕೊಡ್ತಾರೆ. ಸೊ ಮಕ್ಳು ಕರೆಕ್ಟ್ ಅದನ್ನ ತಗೊಂಡು ಹೋಗಿ ಅದ್ರಲ್ಲಿ ಬರೋದು, ಅದು ಕೋಚ್ ಕೊಡ್ಬೇಕು, ಕೋಚ್ ಅದನ್ನ ನೋಡ್ಬೇಕು, ಅದನ್ನ ಕರೆಕ್ಟ್ ಹ್ಞೂ ಆಗಿ ಮಾಡಿದಾರ ಎಲ್ಲ ನೋಡ್ಬೇಕು, ಮರ್ತೋಗ್ತಾರೆ. ಓಕೆ ಸೊ ಹ್ಞೂ ಇನ್ ಲಾಸ್ಟ್ ಫ್ಯೂ ಮಂತ್ಸ್ ಏನೇನ್ ಆಗ್ತಿದೆ ಪರ್ಫಾರ್ಮೆನ್ಸ್ ಅದೆಲ್ಲ ಬರಲ್ಲ. ಸೊ ಹ್ಞೂ ಅದನ್ನೆಲ್ಲ ನಾವು ಕೊಡ್ತಿದೀವಿ. ಸೊ ಯಾವ್ಯಾವ ಓ ಸ್ಟೂಡೆಂಟ್ಸ್ ಯಾವ್ಯಾವ ತರ ಮಿಸ್ಟೇಕ್ಸ್ ಮಾಡ್ತಿದ್ದಾರೆ, ಏನೇನು ಅಸೈನ್ಮೆಂಟ್ಸ್ ನೀವು ಕೊಟ್ಟಿದ್ದೀರಾ, ಪಜಲ್ಸ್ ನೀವು ಇದರಲ್ಲೇ ಕೊಡ್ಬೋದು. ಓಕೆ ಓಕೆ ನಿಮ್ಗೆ ಪಜಲ್ಸ್ ಅಲ್ಲೂ ನಿಮ್ಗೆ ಲೀಡರ್ ಬೋರ್ಡ್ ಸಿಗುತ್ತೆ. ಹ್ಞೂ ಈ ವೀಕ್, ಈ ಮಂತ್ ಅಲ್ಲಿ ಯಾರು ಜಾಸ್ತಿ ಪಜಲ್ ಸಾಲ್ವ್ ಮಾಡಿದ್ದಾರೆ, ಯಾರು ಫಾಸ್ಟ್ ಮಾಡ್ತಿದ್ದಾರೆ, ಯಾರ ಅಕ್ಯುರಸಿ ಜಾಸ್ತಿ ಇದೆ, ಓಕೆ ಓಕೆ ಯು ಓಕೆ ಕ್ಯಾನ್ ಫಿಗರ್ ಔಟ್. ಓಕೆ, ಇವರು 4-5 ಸ್ಟೂಡೆಂಟ್ಸ್ ಇನ್ನೂ ಸ್ವಲ್ಪ ಸ್ಲೋ ಇದ್ದಾರೆ, ಇದ್ರದ್ದು ಪಜಲ್ಸ್ ಇವ್ರು ಇನ್ನೂ ಸಾಲ್ವ್ ಮಾಡ್ತಿಲ್ಲ, ಓಕೆ ಇದು ಬಟ್ ಇದು ಅಕಾಡೆಮಿ ಪ್ರೊಫೈಲ್ ಇರುತ್ತಲ್ವ, ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಕೊಡ್ತೀರಾ, ಸೊ ಪಬ್ಲಿಕ್ ಕೆನಾಟ್ ಸಿ ದಟ್. ನೋ ದಿಸ್ ಇಸ್ ಓನ್ಲಿ ಫಾರ್ ದ ಅಕಾಡೆಮಿ, ಪಬ್ಲಿಕ್ ಗೆ ಸಿಗಲ್ಲ. ಅಕಾಡೆಮಿ ಹಾಂ ಇದೆಲ್ಲ ಓಕೆ ಓಕೆ ಅಕಾಡೆಮಿ ಅಷ್ಟೇ. ಅವ್ರ ಅಸೈನ್ಮೆಂಟ್ ಅವರೇ ನೋಡ್ಬೋದು, ಅವ್ರ ಮಟೀರಿಯಲ್ ಅವ್ರಷ್ಟೇ ನೋಡ್ಬೋದು, ಅವ್ರು ಯಾರು. ಓಕೆ ಓಕೆ ಹ್ಞೂ ಸೊ ಇದು ಓಕೆ ಅಕಾಡೆಮೀಸ್ಗೆ ಪುಷ್ ಮಾಡೋಣ ಅಂತ. ಸರಿ ಸರಿ ಅದೇ ಇವಾಗ ಓಕೆ ಎಲ್ರೂ AI ಪವರ್ಡ್, ಎಲ್ಲಾ ಕಡೆ AI ಬರ್ತಿದೆ. ಅಕಾಡೆಮೀಸ್ ಆಲ್ಸೋ ಹ್ಞೂ ಕ್ಯಾನ್ ಯೂಸ್, ಅಂಡ್ ಅವರು ದೇ ಕರೆಕ್ಟ್ ಕ್ಯಾನ್ ಲುಕ್ ಅಟ್ ದೇರ್ ಸ್ಟೂಡೆಂಟ್. ಅವ್ರ ಹ್ಞೂ ಸ್ಟೂಡೆಂಟ್ ಆಫ್ಲೈನ್ ಟೂರ್ನಮೆಂಟ್ ಗೇಮ್ಸ್ ಕಾಣಿಸುತ್ತೆ ಆಸ್ ಅ ಕೋಚ್, ಫಾರ್ ಅ ಕೋಚ್. ಇವಾಗ ನಾನು ಕರೆಕ್ಟ್ ಹ್ಞೂ ಕೂತ್ಕೊಂಡಿದ್ದೀನಿ ಆಸ್ ಅ ಕೋಚ್, ನನ್ನ ಸ್ಟೂಡೆಂಟ್ ಅಲ್ಲಿ ಆಡ್ತಿದ್ದಾನೆ ಟೂರ್ನಮೆಂಟ್. ಬಟ್ ಹ್ಞೂ ಇನ್ಸ್ಟೆಡ್ ಹಿಮ್ ಸೆಂಡಿಂಗ್ ಹಿಮ್ ಆಲ್ ದ ಗೇಮ್ಸ್, ಅವ್ರ ಕೋಚ್ಗೆ ಡೈರೆಕ್ಟ್ ಆಕ್ಸೆಸ್ ಇದೆ. ಓಕೆ ಅಂಡ್ ವಿ ಹ್ಞೂ ಆರ್ ಟ್ರೈಂಗ್ ಟು ಡೂ ಕೋಚ್ಗೆ ಮೋಸ್ಟ್ಲಿ ಫ್ರೀ ಇಡೋಣ, ಅವ್ರ ವೆರಿ ಮಿನಿಮಲ್ ಚಾರ್ಜ್, ರೈಟ್? ಹ್ಞೂ ಆ ತರ ಮಾಡೋಣ ಅಂತ ನಮ್ ಪ್ಲಾನ್ ಇದೆ ಮುಂದ್ಗಡೆ. ಸೊ ದಟ್ ಓಕೆ ಮೋಸ್ಟ್ ಆಫ್ ದ ಅಕಾಡೆಮೀಸ್ ಕರ್ನಾಟಕ. So if a coach has like around 10 students and 10 students all are playing different tournaments, so all games he can see. ಆ ಥರ. ಕರೆಕ್ಟ್. ಸೊ ಮೋಸ್ಟ್ಲಿ ವೇರ್ Okay. ಎವರ್ ವಿ ಆರ್ ಕವರಿಂಗ್ ಅದೆಲ್ಲಾನು ನಾವು ಹಾಕ್ತಿವಿ. Okay. ಇನ್ ಕೇಸ್ ನಾವು ಇರಲ್ಲ ಟೂರ್ನಮೆಂಟ್ ಅಲ್ಲಿ ಅಂದ್ರೆ ದೇ ಕ್ಯಾನ್ ಆಲ್ಸೋ ಅಪ್ಲೋಡ್ ಫ್ರಮ್ ದೆಮ್ಸೆಲ್ಸ್. ಹ್ಮ್. Okay. ಅದೆಲ್ಲ ಆಕ್ಸೆಸ್ ಇರುತ್ತೆ ಕೋಚ್ಗೆ. ಸೊ ಕೋಚ್ ಕ್ಯಾನ್ ಸಿ, ಕೋಚ್ Okay. ಅವ್ರಿಗೆ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ದಟ್ ದೇ ಕ್ಯಾನ್ ಗಿವ್. ಹ್ಮ್. ಇವಾಗ ನಾನು ಕೋಚ್ ಇದೆ ಮುಂಚೆ. ಸೊ ನನ್ನ ಹತ್ರನು ಹ್ಮ್. ಪೇರೆಂಟ್ಸ್ ಬಂದು, ಸರ್ ಏನಾಯ್ತು ನೀವು ಕಳಿಸ್ರಿ ನಮ್ ಮಗನ್ಗೆ, ಅಲ್ಲಿ ಹೋದ್ವಿ, ಅದೊಂದು 1 ವೀಕ್ ಟೂರ್ನಮೆಂಟ್ ಆಡಿದ್ವಿ, ಬಟ್ ಏನಾಯ್ತು, ಹ್ಮ್. ಹ್ಮ್. ಗೆದ್ನೋ ಬಿಟ್ನೋ ದಟ್ ಇಸ್ ಸೆಕೆಂಡ್ರಿ, ಬಟ್ ವಾಟ್ ಇಸ್ ದ ಪರ್ಫಾರ್ಮೆನ್ಸ್, ರೈಟ್? Okay. ಅದನ್ನೆಲ್ಲ ಆನ್ಸರ್ ಮಾಡ್ಬೇಕಲ್ಲ. ಸೊ ವೆನ್ ಅ ಕೋಚ್ ಇಸ್ ಯೂಸಿಂಗ್ ಆಲ್ ಆಫ್ ದಿಸ್, ಕೋಚ್ಗೆ ರೆಡಿ ಟು ಕನ್ಸ್ಯೂಮ್ ಡ್ಯಾಶ್ ಬೋರ್ಡ್ ಇದೆಲ್ಲ. ಸೊ ಅವ್ರು ಹೇಳ್ಬೋದು, ಇದಿದು ಮಾಡಿದ್ರು, ಇದಿದು ಮಿಸ್ಟೇಕ್ ಮಾಡಿದ್ದಾರೆ, ಈ ತರ ಇವ್ರಿಗೆ ಇಂಪ್ರೂವ್ಮೆಂಟ್ ಪ್ಲಾನ್ ಹಾಕ್ಕೊಡ್ತೀವಿ, ಆ ತರ. Correct. ಸೊ ಈ ತರದೆಲ್ಲ ಇವಾಗ ಫುಟ್ಬಾಲ್ ಅಲ್ಲಿ ಆಗುತ್ತೆ. ಸೊ ಹ್ಮ್. ಇವಾಗ ರಿಯಲ್ ಮೆಡ್ರಿಡ್, ಬಾರ್ಸಿಲೋನಾ ಅವರೆಲ್ಲ ಏನೋ ಅಂಡರ್ 16, ಅಂಡರ್ 12 ಅವ್ರದ್ದು ನ್ಯಾಷನಲ್ ಟೀಮ್ಸ್ ಎಲ್ಲ ಇರುತ್ತೆ, ಕ್ಲಬ್ಸ್ ಇರುತ್ತೆ. ಸೊ ಅವರೆಲ್ಲಾನು ಹ್ಮ್. ಅನಾಲಿಟಿಕ್ಸ್ ಬೇಸ್ಡ್ ಪ್ಲಾಟ್ಫಾರ್ಮ್ಸ್ ಯೂಸ್ ಮಾಡ್ತಾರೆ. ಚೆಸ್ ಅಲ್ಲಿ ಇವಾಗ ಹ್ಮ್. ಆ ತರದ್ದೇನು ಇಲ್ಲ. ಸೊ ಅದನ್ನ Okay. ನಾವು ಚೆಸ್ ಎಕೋಸಿಸ್ಟಮ್ಗೆ ತರಬೇಕು. ಅಂಡ್ ಎಲ್ಲ ನಮ್ಮ ಹತ್ರನೂ ಅಕಾಡೆಮೀಸ್ ಇದಾಗಬೇಕು, ನಮ್ಮ ಹತ್ರನೂ ಸ್ಟ್ರೆಂತ್ ಜಾಸ್ತಿ ಆಗ್ಬೇಕು ಪ್ಲೇಯರ್ಸ್ ಅಂತ ಹ್ಮ್. ಒಂದು ಐಡಿಯಾ ಇಂದ ನಾವು ಅಕಾಡೆಮೀಸ್ಗೂ ಮಾಡ್ತಿದೀವಿ, ಅಕಾಡೆಮೀಸ್ಗೂ ಕೋಚಸ್. ಓಕೆ ಓಕೆ ಗ್ರೇಟ್ ಥಾಟ್. ಚೆನ್ನಾಗಿದೆ. ಸೊ ತುಂಬ ಜನ ನೋಡಿರ್ತಾರೆ ಅನ್ಕೋತೀನಿ. ಸೊ ಇದನ್ನು ಆಲ್ರೆಡಿ ನೀವು 10 months ಆಯ್ತು ಅಂತ ಹೇಳಿದ್ರಲ್ವ, ಸೊ ಆಲ್ರೆಡಿ ತುಂಬ ಜನ ನೋಡಿರ್ತಾರೆ. Yes. ಸೊ ಯಾರು ನೋಡಿಲ್ಲ, ಇವಾಗ ನೋಡಿರ್ತೀರ ಓವರ್ ಆಲ್. ಸೊ ಯೂಸ್ ಮಾಡಿ, ಪ್ಲ್ಯಾಟ್ಫಾರ್ಮ್ ತುಂಬ ಚೆನ್ನಾಗಿದೆ. ಸೊ ಏನಾದರೂ ನಿಮ್ದೇನಾದರೂ ಸಪೋರ್ಟ್ ಹೆಲ್ಪ್ ಇದೆಯಾ ಅದರಲ್ಲಿ, ವೆಬ್ಸೈಟಲ್ಲಿ? ಇಲ್ಲೇ ವಾಟ್ಸ್ಆಪ್ ಇದು ಬಟನ್ ಇದೆ, ಯು ಕ್ಯಾನ್ ಎನಿ ಟೈಮ್. ಎನಿ ಕ್ವಶನ್ಸ್ ಇದ್ದರೂ ಅದರಲ್ಲಿ ಕೇಳ್ಬೋದು. ಓಕೆ ಓಕೆ ದಾಮೋದರ್ ಅವರೇ, ತುಂಬ ಒಳ್ಳೆಯದಾಗಲಿ. ಇದೇ ಥರ ಮುಂದೆ ನೀವು ಎಕ್ಸ್ಪ್ಯಾಂಡ್ ಆಗಿ ಎಲ್ಲ ಕಡೆ ನಿಮ್ಮದು ಪ್ಲ್ಯಾಟ್ಫಾರ್ಮ್ ಎಲ್ಲ ಬೆಳೀಲಿ. ಸೊ ಚೆಸ್ ಬೇಸ್ ಇಂಡಿಯಾ ಕನ್ನಡಕ್ಕೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು.